ನನ್ನ ಹುಡುಗಿ ಕರೆ ಮಾಡುತ್ತಿದ್ದಾಳೆ, ಇರೋ ಬಂದೆ ಎಂದು ಹೇಳಿ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡುತ್ತಿದ್ದ ತ್ರಿಭುವನ್ ಎದ್ದು ಪಕ್ಕಕ್ಕೆ ಹೋಗುತ್ತಾನೆ. ಹೇಳು ಮನು, ಏನು ವಿಷಯ? ಇಷ್ಟೊತ್ತಿಗೆ ಕಾಲ್ ಮಾಡಿದ್ದೀಯಾ? ನನ್ನ ಸ್ನೇಹಿತರ ಜೊತೆ ಪಾರ್ಟಿಗೆ ಹೋಗುತ್ತೀನಿ ಅಂತ ನಿನಗೆ ಹೇಳಿದ್ದೆ ಅಲ್ವಾ ಎಂದು ತುಸು ಕೋಪದಲ್ಲಿ ಹೇಳಿದ ತ್ರಿಭುವನ್. ಒಂದೇ ಉಸಿರಿಗೆ ನೀನೇ ಮಾತಾಡುತ್ತಿದ್ದೀಯಾ? ನನಗೂ ಮಾತಾಡುವುದಕ್ಕೆ ಬಿಡು ಮೊದಲು ಎಂದ ಮನ್ವಿತಾಕೆ. ಸರಿ ಹೇಳು ಎಂದು ಸುಮ್ಮನಾಗುತ್ತಾನೆ. ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಲು ನಿರ್ಧರಿಸಿದ್ದಾರೆ. ನಾಳೆ ನನ್ನ ನೋಡಲು ಗಂಡಿನ ಕಡೆಯವರು ಮನೆಗೆ ಬರುತ್ತಿದ್ದಾರೆ. ಏನು ಮಾಡೋದು? ನೀನು ನೋಡಿದರೆ ನಮ್ಮ ಮನೆಯಲ್ಲಿ ಒಪ್ಪಿದ ನಂತರ ನಿಮ್ಮ ಮನೆಯಲ್ಲಿ ಮಾತಾಡೋಣ ಅಂದೆ. ಈಗ ಅದಕ್ಕೆಲ್ಲ ಅವಕಾಶನೇ ಇಲ್ಲ ಅನಿಸುತ್ತೆ ನನಗೆ ಎಂದು ಅಳುತ್ತಾ ಹೇಳಿದವಳಿಗೆ, ಸ್ವಲ್ಪ ಸಮಾಧಾನ ಮಾಡಿಕೊ. ನಾನು ನಾಳೆ ನಮ್ಮ ವಿಷಯ ಮನೆಯಲ್ಲಿ ಮಾತಾಡುತ್ತೇನೆ. ಹುಡುಗ ಬಂದು ನೋಡಿ ಹೋಗಲಿ. ಆನಂತರ ನಿಮ್ಮ ಅಪ್ಪನ ಹತ್ತಿರ ನಾನು ಬಂದು ಮಾತಾಡುತ್ತೇನೆ ಎನ್ನುತ್ತಾನೆ. ಎಲ್ಲರೂ ಒಪ್ಪುತ್ತಾರಾ? ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ಎನಿಸುತ್ತಿದೆ ನನಗೆ ಎಂದು ಹೇಳಿ ಬೇಸರದಲ್ಲಿ ಕರೆ ಕಡಿತಗೊಳಿಸುತ್ತಾಳೆ. ಮಾರನೆಯ ದಿನ ತ್ರಿಭುವನ್ ಅವನ ಅಪ್ಪ ಅಮ್ಮನನ್ನು ಒಂದೆಡೆ ಸೇರಿಸಿ ವಿಷಯ ತಿಳಿಸುತ್ತಾನೆ. ಮೊದಲು ನಿರಾಕರಿಸಿದರೂ ನಂತರ ಒಪ್ಪುತ್ತಾರೆ ಅವನ ತಂದೆ ತಾಯಿ. ಅದೇ ಸಮಯಕ್ಕೆ ಮನ್ವಿತಾ ಕರೆ ಮಾಡಿ, ಹುಡುಗ ಒಳ್ಳೆಯವನು, ಅಪ್ಪನಿಗೆ ತುಂಬ ಚೆನ್ನಾಗಿ ಗೊತ್ತಂತೆ, ಅದಕ್ಕೆ ಅವನನ್ನು ಒಪ್ಪಿದರು. ಅವರು ನನ್ನನ್ನು ಒಪ್ಪಿದರು. ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡೋಣ ಅಂತ ಮಾತಾಡುತ್ತಿದ್ದಾರೆ ಅಂದಾಗ, ಸರಿ, ಈಗಲೇ ನಾನು ನನ್ನ ಅಪ್ಪನನ್ನು ಕರೆದುಕೊಂಡು ಬಂದು ಮಾತಾಡುತ್ತೇನೆ ಎಂದು ಹೇಳಿ ಸಮಾಧಾನ ಮಾಡಿದ. ತ್ರಿಭುವನ್ ಮನ್ವಿತಾ ಮನೆಗೆ ಹೋಗಿ ಮಾತನಾಡಿದಾಗ ಅವಳ ತಂದೆ, ಇಲ್ಲ, ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ, ಮಾತು ಮುರಿಯುವುದಿಲ್ಲ ಎಂದು ಹೇಳಿ ಅವರ ಉತ್ತರಕ್ಕೂ ಕಾಯದೆ ಉಳ ನಡೆದರು. ಮನ್ವಿತಾ ದುಃಖಕ್ಕೆ ಕೊನೆ ಇಲ್ಲದಂತಾಯಿತು. 3 ವರ್ಷಗಳ ಪ್ರೀತಿ ಅವರದ್ದು. ಅವಳು ಇಂಜಿನಿಯರಿಂಗ್ ಮೊದಲ ವರ್ಷದಲ್ಲಿದ್ದಾಗ ಫ್ರೆಷರ್ಸ್ ಪಾರ್ಟಿ ಮುಗಿಸಿ ಬರುವಾಗ ತಡವಾಗಿತ್ತು. ಬಸ್ಸಿಗಾಗಿ ಕಾಯುತ್ತಾ ನಿಂತಾಗ ಯಾರೋ 2 ಜನ ಪುಡಾರಿಗಳು ಇವಳನ್ನು ರೇಗಿಸುತ್ತಿದ್ದರು. ಅದು ವಿಪರೀತವಾದಾಗ ತಡೆದುಕೊಳ್ಳಲಾಗದೆ ಒಬ್ಬನ ಕೆನ್ನೆಗೆ ಬಾರಿಸಿದಳು ಮನ್ವಿತಾ. ಆಗ ಅವನು ಉಗ್ರನಾಗಿ ಇವಳ ಮೈ ಮುಟ್ಟಲು ಬಂದಾಗ ಅದೇ ಸಮಯದಲ್ಲಿ ಸ್ನೇಹಿತರನ್ನು ಭೇಟಿ ಮಾಡಿ ಬರುತ್ತಿದ್ದ ತ್ರಿಭುವನ್ ಇವಳನ್ನು ರಕ್ಷಿಸಿ ಮನೆಗೆ ಡ್ರಾಪ್ ಮಾಡಿದ್ದ. ಗಾಬರಿಯಲ್ಲಿ ಇವಳು ಅವನ ಹೆಸರು ಕೇಳುವುದೇ ಮರೆತಿದ್ದಳು. ಅಂದಿನಿಂದ ಮನ್ವಿತಾಗೆ ಮಧುರ ಅನುಭೂತಿ. ಅವನು ಅವಳನ್ನು ರಕ್ಷಿಸಿದ ರೀತಿ, ಸುರಕ್ಷಿತವಾಗಿ ಮನೆ ಸೇರಿಸಿದ್ದು, ಬೈಕಿನಲ್ಲಿ ಅವನ ಸನಿಹ ಕುಳಿತದ್ದು ಎಲ್ಲವನ್ನೂ ನೆನೆದು ಪುಳಕಿತಗೊಳ್ಳುತ್ತಿದ್ದಳು. ಒಟ್ಟಿನಲ್ಲಿ ಹೊಸತಾದ ಭಾವನೆಗಳ ಭುಗಿಲೆದ್ದಿತ್ತು ಅವಳೊಡಲಲ್ಲಿ. ಅವನು ಸರಿಯಾದ ಸಮಯಕ್ಕೆ ಬರದಿದ್ದರೆ ಎಂಬ ಯೋಚನೆ ಬಂದಿದ್ದೇ ಕಂಪಿಸಿದಳು ಹುಡುಗಿ. ಅಂದಿನಿಂದ ಅವನಿಗಾಗಿ ಶುರುವಾಯಿತು ಹುಡುಕಾಟ. ಆದರೆ ಎಲ್ಲೂ ಅವನ ಸುಳಿವಿಲ್ಲ. ಕೊನೆಗೆ ಸಿಗುವುದಾದರೆ ಸಿಕ್ಕೇ ಸಿಗುತ್ತಾನೆ ಎಂದು ಓದಿನಲ್ಲಿ ಗಮನ ಹರಿಸುತ್ತಾಳೆ. ಕೆಲವು ತಿಂಗಳುಗಳ ನಂತರ ಗ್ರಂಥಾಲಯದಿಂದ ಕ್ಲಾಸ್ಗೆ ಹೋಗುತ್ತಿದ್ದಾಗ ಯಾರೋ ಹಿಂದಿನಿಂದ ಕರೆದಂತಾಗಿ ತಿರುಗಿದರೆ, ನಿಮ್ಮ ಕಾರ್ಡ್ ಗ್ರಂಥಾಲಯದಲ್ಲೇ ಬಿಟ್ಟು ಬಂದಿರಿ ಎಂದಾಗ ಜೋರಾಗಿ ಕಿರುಚುವುದೊಂದೇ ಬಾಕಿ. ಅಷ್ಟು ಸಂತೋಷ, ಆಶ್ಚರ್ಯ ಒಟ್ಟೊಟ್ಟಿಗೆ. ಹೆಚ್ಚು ಅವಳನ್ನು ಕಾಡಿದ, ತುಂಬ ಹುಡುಕಾಡಿದ ಮಾಣಿಕ್ಯ ಇದ್ದಕ್ಕಿದ್ದಂತೆ ಕಣ್ಣೆದುರು ಬಂದಂಥ ಅನುಭವ ಅವಳಿಗೆ. ಆದರೆ ಅವನಿಗೂ ಯಾವುದು ನೆನಪಿಲ್ಲ. ಅವನು ಅವಳ ಈ ಕಾಲೇಜಿನಲ್ಲೇ ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿದ್ದಾನೆಂದು ತಿಳಿದಾಗ ಅರ್ಜಿಯಂತಾಯಿತು ಅವಳ ಮನ. ಸ್ನೇಹಿತರಾಗಿ ಪರಿಚಯವಾಗಿ ನಂತರ ಬಿಟ್ಟಿರಲಾರದಂಥ ಪ್ರೇಮಿಗಳಾದರು. ಮೊದಲು ಪ್ರೇಮ ನಿವೇದನೆ ಇವಳೇ ಮಾಡಿದ್ದು. ಅಂದಿನಿಂದ ಇವರ ಗೆಳತಿಯರೆಲ್ಲ ಇವರ ಹೊಂದಾಣಿಕೆ, ಪರಸ್ಪರ ಕಾಳಜಿ, ಪ್ರೀತಿಯನ್ನು ಕಂಡು ಇದ್ದರೆ ಇಂತಹ ಪ್ರೇಮಿಗಳಿರಬೇಕು ಎಂದುಕೊಂಡರು. ಅವನ ಎಂಜಿನಿಯರಿಂಗ್ ಮುಗಿದು ಕ್ಯಾಂಪಸ್ನಲ್ಲಿ ಆಯ್ಕೆಯಾಗಿ ಒಳ್ಳೆಯ ಹುದ್ದೆಯು ದೊರಕಿತು. ನಂತರ ಇಬ್ಬರು ದಿನಕ್ಕೊಂದು ಬಾರಿಯಾದರೂ ಭೇಟಿ ಮಾಡುತ್ತಿದ್ದರು.
ಹಳೆಯದೆಲ್ಲ ನೆನೆದು ಇನ್ನಷ್ಟು ಹೊತ್ತು ಕೊನೆಗೆ ಏನೋ ನಿರ್ಧರಿಸಿದವಳಂತೆ ಅವಳ ಅಪ್ಪನ ಮುಂದೆ ನಿಂತು, ನಾನು ತ್ರಿಭುವನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಅವನಲ್ಲದೆ ಇನ್ಯಾರನ್ನು ನಾನು ಮದುವೆಯಾಗೋದಿಲ್ಲ. ಅವಳ ತಂದೆ, ನೋಡು, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂದುಕೊಂಡೆಯಾ? ನಿಮ್ಮ ಪ್ರೀತಿಯ ವಿಷಯ ಮೊದಲೇ ಗೊತ್ತಾಯಿತು. ಅದಕ್ಕೆ ನಿನ್ನನ್ನು ಅವರಿಗೆ ಕೊಡಬೇಕೆಂದು ವಿಚಾರಿಸಿದಾಗ ತಿಳಿದದ್ದು ಅವರು ನಮ್ಮ ಜಾತಿಯವರಲ್ಲ ಎಂದು. ನೀನು ಅವನನ್ನು ಮದುವೆಯಾದರೆ ನೆರೆಹೊರೆಯವರ ಮುಂದೆ ತಲೆ ಎತ್ತಿ ಬದುಕಲಾದೀತೆ. ಸುಮ್ಮನೆ ಈಗ ಬಂದವರನ್ನು ಮದುವೆಯಾಗು. ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂತ ನಂಬಿದ್ದೀನಿ ಎಂದು ಹೇಳಿ ಹೋಗುತ್ತಾರೆ. ರೂಮಿಗೆ ಬಂದವಳು ಎಲ್ಲರೂ ಮಲಗಿದ ನಂತರ ತನ್ನ ಬಟ್ಟೆ ಬ್ಯಾಗ್ ಸಿದ್ಧ ಮಾಡಿ ತ್ರಿಭುವನ್ಗೆ ಕರೆ ಮಾಡಿ ತಿಳಿಸುತ್ತಾಳೆ. ಇದಕ್ಕೆ ಅವನು ಒಪ್ಪದಿದ್ದಾಗ, ಹಾಗಿದ್ದರೆ ನೀನು ನಿಜವಾಗಿಯೂ ನನ್ನ ಪ್ರೀತಿಸಲಿಲ್ಲ. ನಿನ್ನ ಪ್ರೀತಿ ಬರೀ ನಾಟಕನ. ನೀನು ಈಗ ಬರಲಿಲ್ಲ ಅಂದರೆ ನಿನ್ನದು ನಿಜವಾದ ಪ್ರೀತಿಯಲ್ಲ ಅಂತ ಹೇಳಿ ಕಡಿತಗೊಳಿಸುತ್ತಾಳೆ. ಅವರ ಮನೆಯ ಹತ್ತಿರ ಬಂದ ತ್ರಿಭುವನನ್ನು ನೋಡಿ ಬೈಕೇರಲು ಹೊರಟವಳನ್ನು ತಡೆದು ಕೇಳುತ್ತಾನೆ, ನಿನ್ನದು ನಿಜವಾದ ಪ್ರೀತಿ ಎಂದೆಲ್ಲ? ನಿಮ್ಮ ತಂದೆ ತಾಯಿ ನಿನ್ನ ಮೇಲಿಟ್ಟದ್ದು ಎಂತಹ ಪ್ರೀತಿ? ನಿನಗೆ ಅವರ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ವಾ? ನಾವು ಓಡಿ ಹೋದ ವಿಷಯ ತಿಳಿದು ನಿನ್ನ ತಂದೆ ತಾಯಿ ಹೊರಗೆ ತಲೆ ಎತ್ತಿ ಬಾಳಲಾಗದೆ ಒಂದು ವೇಳೆ ಹೆಚ್ಚು ಕಮ್ಮಿ ಮಾಡಿಕೊಂಡರೆ ನೀನು ನನ್ನ ಜೊತೆ ಸುಖವಾಗಿ ಇರಲಾಗುವುದಾ ಎಂದಾಗ ನಿರುತ್ತರಳಾದಳು ಮನ್ವಿತಾ. ನೋಡು, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಒಳ ಹೋಗು ಎಂದು ಹೇಳಿದಾಗ ಮರು ಮಾತಾಡದೆ ಒಳ ನಡೆಯುತ್ತಾಳೆ. ಇದೆಲ್ಲವನ್ನು ಒಂದು ಜೋಡಿ ಕಣ್ಣುಗಳು ಗಮನಿಸುತ್ತಿದ್ದದ್ದು ಅವರಿಬ್ಬರ ಅರಿವಿಗೆ ಬಾರಲಿಲ್ಲ. ಮತ್ತೆ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ತ್ರಿಭುವನ್ಗೆ ಫೋನ್ ಮಾಡಿ, ನಾಡಿದ್ದು ನಿಶ್ಚಿತಾರ್ಥ, ಮನೆ ಮಂದಿಯೆಲ್ಲ ಬಟ್ಟೆ ಒಡವೆ ಖರೀದಿ ಹೋಗಿದ್ದಾರೆ. ನಾನು ಏನೋ ನೆಪ ಹೇಳಿ ಉಳಿದೆ. ನೀನು ಈ ಕೂಡಲೇ ನಮ್ಮ ಮನೆಗೆ ಬಾ ಎಂದಾಗ, ಈಗ ಯಾಕೆ ಸುಮ್ಮನೆ ತೊಂದರೆ ಎಂದ ತ್ರಿಭುವನ್ ಮಾತಿಗೆ, ಅಂದರೆ ನಿನಗೆ ನನ್ನ ನೋಡಬೇಕು ಅನಿಸುತ್ತಿಲ್ವಾ? ನಾವು ಭೇಟಿ ಮಾಡಿ 2 ವಾರ ಕಳೆಯಿತು ಎಂದಾಗ, ಸರಿ ಬಿಡು, ಈಗಲೇ ಬರುತ್ತೀನಿ ಎನ್ನುತ್ತಾನೆ. ಮನೆಗೆ ಬಂದವನನ್ನು ಸೀದಾ ರೂಮಿಗೆ ಕರೆತಂದು ಸಮಾಧಾನವಾಗುವಷ್ಟು ಹೊತ್ತು ತಬ್ಬಿ ಅಳುತ್ತಾಳೆ. ಅವನೂ ಸಹ ತಡೆಯದೆ ಪ್ರೀತಿಯಿಂದ ತಲೆ ಸವರುತ್ತಾನೆ. ಕೆಲ ಸಮಯದ ನಂತರ ಮನ್ವಿತಾ ಸಮಾಧಾನಗೊಂಡು ತನ್ನ ಯೋಚನೆಯನ್ನು ಹೇಳುತ್ತಾಳೆ ತ್ರಿಭುವನ್ಗೆ. ನೋಡು ಭುವಿ, ಓಡಿ ಹೋದರೆ ಮನೆಯ ಮಾನ ಹೋಗುತ್ತದೆ ಅಂದೆ. ಅದು ಬೇಡ. ಆದರೆ ಇಂದು ನಾವಿಬ್ಬರೂ ಒಂದಾಗಿ ಅಪ್ಪನ ಮುಂದೆ ಈ ವಿಷಯ ಹೇಳಿದರೆ ಖಂಡಿತ ಒಪ್ಪುತ್ತಾರೆ. ಆಗ ಮಾನಾಪಮಾನಗಳ ಪ್ರಶ್ನೆ ಇರಲ್ಲ. ಏನು ಹೇಳುತ್ತೀಯ ಅಂದಾಗ ತ್ರಿಭುವನ್ ಅದು ಎಂದು ಹೇಳುವ ಮೊದಲೇ ತಡೆದು, ನಾನು ನಿನ್ನ ಸ್ಟೈಲ್ ಆಗಲಿ ಅಂದ ಚೆಂದ ಆಗಲಿ ನೋಡಿ ಪ್ರೀತಿಸಲಿಲ್ಲ. ನನ್ನದು ಆಕರ್ಷಣೆಯೂ ಅಲ್ಲ. ಅಪರಾತ್ರಿಯಲ್ಲಿ ಅಪರಿಚಿತ ಹುಡುಗಿಯನ್ನು ರಕ್ಷಿಸಿ ಸುರಕ್ಷಿತವಾಗಿ ಮನೆಗೆ ಬಿಟ್ಟು ಹೋಗುವ ಬುದ್ಧಿ, ನಿಷ್ಕಲ್ಮಶ ಮನಸ್ಸು ಎಷ್ಟು ಜನಕ್ಕೆ ಇರುತ್ತೆ ಹೇಳು? ಆ ಒಳ್ಳೆಯ ಮನಸ್ಸು ನನ್ನನ್ನು ಸೆಳೆದಿತ್ತು. ನನ್ನ ಪ್ರೀತಿ ಎಷ್ಟು ಆಳವಾಗಿದೆ ಎಂದರೆ ನಿನ್ನನ್ನು ಬಿಟ್ಟು ಹೊರಗಳಿಗೆಯೂ ಬದುಕಲಾರೆ ನಾನು. ಅಷ್ಟು ದುರ್ಬಲವಾಗಿದೆ ಮನಸ್ಸು. ಇದಕ್ಕೂ ಮೇಲೆ ನೀನು ಒಪ್ಪದಿದ್ದರೆ ನಮ್ಮ ಪ್ರೀತಿ ಮೇಲಾನೆ ಎಂದು ಅವನನ್ನು ಕಟ್ಟಿಹಾಕುತ್ತಾಳೆ. ಮನ್ವಿತಾನೇ ಮುಂದುವರಿಯುತ್ತಿದ್ದಾಗ ತ್ರಿಭುವನ್ಗೆ ಇದು ಸರಿ ಕಾಣುವುದಿಲ್ಲ. ಮನದಲ್ಲಿ ದೊಡ್ಡ ಅಳುಕು. ಇಷ್ಟು ದೊಡ್ಡ ಅಪರಾಧವಾಗುವುದು ಅವನಿಗೆ ಬೇಕಿರಲಿಲ್ಲ. ಅವಳ ದಾರಿಯಲ್ಲಿ ಹೋಗಿ ನನ್ನ ದಾರಿಗೆ ತರಬೇಕು ಎಂದುಕೊಂಡು ಹೇಳಿದ. ಒಂದು ಗಂಡು ಹೆಣ್ಣಿನ ಮಿಲನ ಪವಿತ್ರತೆ ಪಡೆದುಕೊಳ್ಳುವುದು ಗಂಡ ಹೆಂಡತಿಯ ನಡುವೆ ನಡೆದಾಗ ಹೀಗೆ ಆಗುವುದಲ್ಲ. ಒಂದು ನಿಮಿಷ ಯೋಚಿಸು.
ನಮ್ಮಿಬ್ಬರ ಹೆತ್ತವರು ಒಪ್ಪಿ ನಿನ್ನನ್ನು ನನಗೆ ಧಾರೆ ಎರೆದು ಕೊಟ್ಟು ಶಾಸ್ತ್ರೋಕ್ತವಾಗಿ ನಿನ್ನನ್ನು ನಿನ್ನ ತಾಯಿ ಸಿಂಗರಿಸಿ ಆಶೀರ್ವದಿಸಿ ಕರೆತಂದು ನನಗೆ ಒಪ್ಪಿಸಿದ ನಂತರ ಹಿರಿಯರ ಪ್ರೀತಿ ಹಾರೈಕೆ ಎಂಬ ಸೂರಿನಡಿ ನಮ್ಮ ಮಿಲನವಾದರೆ ಅದಕ್ಕೆ ಎಷ್ಟು ಮಹತ್ವ ಸಿಗುತ್ತದೆ. ಅಲ್ಲದೆ ನಿನ್ನ ತಂದೆ ನಿನ್ನ ಮೇಲಿಟ್ಟ ನಂಬಿಕೆಯನ್ನು ಉಳಿಸಿಕೊಳ್ಳದೆ ಇಂತಹ ಹೊಲಸು ಕೆಲಸ ಮಾಡಿ ಅವರ ಮುಂದೆ ನಿಂತು ಹೇಳಲು ನಿನಗೆ ನಿಜಕ್ಕೂ ಧೈರ್ಯವಿದೆಯಾ? ಹೌದು ಎಂದಾದರೆ ಈ ಕ್ಷಣವೇ ನಡೆದು ಹೋಗಲಿ. ನಮ್ಮ ಮಿಲನ ಎಂದವನನ್ನು ಗಟ್ಟಿಯಾಗಿ ತಪ್ಪಿ, ತ್ರಿಭುವನ್, ನಿನ್ನ ಈ ಗುಣವೇ ನನಗೆ ಹಿಡಿಸಿದ್ದು. ನನ್ನ ಕಣ್ಣು ತೆರೆಸಿದೆ. ಇನ್ಯಾವತ್ತೂ ಇಂಥ ಯೋಚನೆ ಮಾಡಲ್ಲ ಎಂದು ಅಳುತ್ತಾಳೆ. ನಿಶ್ಚಿತಾರ್ಥದ ದಿನ ಬಂದೇ ಬಿಟ್ಟಿತು. ಮನ್ವಿತ ಕೈ ಇಸುಕಿಕೊಳ್ಳುತ್ತಾ ಬಾಗಿಲು ಕಡೆಯೇ ದೃಷ್ಟಿ ನೆಟ್ಟು ಕುಳಿತಳು. ತ್ರಿಭುವನ್ ಬರುವನೋ ಇಲ್ಲವೋ, ಹೇಗೆ ನಿಲ್ಲಿಸುವನೋ ನಿಶ್ಚಿತಾರ್ಥ ಎಂದು. ಆದರೆ ಸಮಯ ಯಾರಿಗೂ ಕಾಯುವುದಿಲ್ಲ. ಎಲ್ಲ ಶಾಸ್ತ್ರಗಳ ಜೊತೆ ತಾಂಬೂಲ ಬದಲಾಯಿಸಿದ ನಂತರ ಇನ್ನು ಕಾದು ಲಾಭವಿಲ್ಲ ಎಂದು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಉಂಗುರ ತೊಡಿಸುತ್ತಿದ್ದವಳನ್ನು ನಿಮ್ಮ ಮಗಳಿಗೆ ನಾನು ಇಷ್ಟವಿಲ್ಲ ಎನಿಸುತ್ತದೆ ಮಾವ, ಅವಳು ಇಷ್ಟಪಟ್ಟವರಿಗೆ ಮದುವೆ ಮಾಡಿಕೊಡಿ ಎಂದ ಪರಿಚಿತ ಧ್ವನಿ ಕೇಳಿ ತಲೆ ಎತ್ತಿದವಳಿಗೆ ಖುಷಿಗೆ ಹೃದಯಾಘಾತವಾದಂತಾಯಿತು. ಹುಡುಗನ ಜಾಗದಲ್ಲಿ ತ್ರಿಭುವನ್, ಅಂದರೆ ನನ್ನ ಜೊತೆ ನಿಶ್ಚಿತಾರ್ಥವಾದ ಗಂಡು ತ್ರಿಭುವನ್. ಅವಳಿಗಂತೂ ಹೇಳತೀರದ ಸಂತೋಷ. ಅವಳಿಗೆ ಎಷ್ಟು ಖುಷಿಯಾಗಿದೆ ಎಂಬುದು ಅವಳ ಕಣ್ಣಲ್ಲಿನ ಆನಂದ ಬಾಷ್ಪದಿಂದ ತಿಳಿಯುತ್ತಿತ್ತು. ಓಡಿ ಹೋಗಿ ಅವಳ ತಂದೆಯನ್ನು ಅಪ್ಪಿದಳು. ಮಗಳ ತಲೆಯನ್ನು ಮಮತೆಯಿಂದ ಸವರುತ್ತಾ, ನೀನೇ ಓಡಿ ಹೋಗಲು ತಯಾರಿದ್ದರೂ ನಿನ್ನ ತಂದೆ ತಾಯಿಯ ಮಾನ ಮರ್ಯಾದೆ ಬಗ್ಗೆ ಯೋಚಿಸುವ ಹುಡುಗರು ಲಕ್ಷಕ್ಕೊಬ್ಬರು. ಇದಕ್ಕಿಂತ ಒಳ್ಳೆಯ ಹುಡುಗನನ್ನು ನಾವು ಹುಡುಕಲು ಸಾಧ್ಯವಿಲ್ಲ ಎಂದೆನಿಸಿ ಅಂದೇ ಮೊದಲು ನಿಶ್ಚಯವಾದ ಹುಡುಗನ ಮನೆಯವರಿಗೆ ವಿಷಯ ತಿಳಿಸಿ ತ್ರಿಭುವನ್ ಜೊತೆಗೆ ಮಾತಾಡಿದೆ ಎಂದು ಹೇಳಿದವರನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿದಳು. ಹೀಗೆ ಮೊಗ್ಗಿನಲ್ಲೇ ಕಮರಿ ಹೋಗುತ್ತಿದ್ದ ಪ್ರೀತಿ ಹೂವಾಗಿ ಅರಳಿತು. ಕಾಯುವಿಕೆಗೆ ಅಂತ್ಯ ದೊರೆಯಿತು. ಪ್ರೀತಿಸಿದವರಲ್ಲಿ ಒಂದು ವಿನಂತಿ: ಎಲ್ಲ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳ ಮೇಲೆ ಪ್ರಾಣ ಇಟ್ಟಿರುತ್ತಾರೆ, ನಿಮ್ಮ ಮೇಲೆ ಕನಸು ಕಟ್ಟಿರುತ್ತಾರೆ. ಎಲ್ಲ ಸಂಬಂಧವೂ ಮುಖ್ಯವೇ. ಪ್ರೀತಿಸಿದವಳಿಗಾಗಿ ಜೀವನ ಕೊಟ್ಟವರನ್ನು ದೂರ ಮಾಡಬೇಡಿ. ಪ್ರೀತಿಯ ಅಮಲಿನಲ್ಲಿ ತೇಲುತ್ತಾ ತಪಸ್ಸು ಮಾಡಿ ನಿಮ್ಮನ್ನು ಮಕ್ಕಳಾಗಿ ಪಡೆದು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ನಿಮ್ಮನ್ನು ಸಾಕಿ ಸಲಹಿದ ತಂದೆ ತಾಯಿಯರ ದುಃಖಕ್ಕೆ ಕಾರಣರಾಗಬೇಡಿ. ನಿಮ್ಮ ಹೆತ್ತವರನ್ನು ಒಪ್ಪಿಸಿಯೇ ಮದುವೆಯಾಗಿ. ನಿರಂತರ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ. ನಿಮ್ಮ ಪ್ರೀತಿಗಾಗಿ ಹೆತ್ತವರನ್ನು ಬಲಿ ಕೊಡಬೇಡಿ. ಹೆತ್ತ ಹೊಟ್ಟೆಗೆ ಕೊಳ್ಳಿಟ್ಟವರು ಉದ್ಧಾರ ಆದದ್ದು ಚರಿತ್ರೆಯಲ್ಲಿಯೇ ಇಲ್ಲ. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.